ನಾವು ಫಸ್ಟ್ ಇಯರ್ ಈ ಥರ ಚಿಕ್ಕದಾಗಿ ಕ್ರಿಸ್ಮಸ್ ಟ್ರೀನ ಇಟ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ಆಲ್ರೆಡಿ ತಮ್ಮನೆಲ್ಲೇ ನೋಡ್ಕೊಂಡು ಬಂದಿರೋ ಹಾಗೆ ನಾನು ಕ್ರಿಸ್ಮಸ್ ಸೆಲೆಬ್ರೇಷನ್ ಪ್ರಿಪ್ರೇಷನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಆಚೆ ಕಡೆ ಹೋಗಿ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಏನೇನು ಬೇಕೋ ಅದೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ. ಸೊ ನಾನು ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ಇದು ನೋಡ್ತಿರ್ಬೋದು. ಸೊ ಇದಕ್ಕಿಂತ ದೊಡ್ಡದಿತ್ತು, ಅದು ದೊಡ್ಡದಾಗಿತ್ತು ಅಂತ ಹೇಳ್ಬಿಟ್ಟು ನಾವು ತಗೊಳಕ್ಕೆ ಹೋಗಿಲ್ಲ. ನಮ್ಗೆ ಚಿಕ್ಕದು ಬೇಕು, ನಮ್ಮ ಡೋರಿಗೆ ಸೆಟ್ ಆಗೋ ಥರ ಅಂತ ಹೇಳ್ಬಿಟ್ಟು ಇದು ಸಪ್ರೇಟು ಮತ್ತು ಇದು ಸಪ್ರೇಟು. ಇದಕ್ಕೆ ಜಸ್ಟ್ ಈ ಥರ ಟ್ಯಾಗ್ ಹಾಕಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಎರಡಕ್ಕೂ ಸೇರಿಸಿ ಇದು 180 ಅಂದರು, ಇದು 90 ರೂಪೀಸ್ ಅಂದರು. ಅವ್ರು ಅಂದರು ಅಷ್ಟು ರೇಟು. ಆಮೇಲೆ ಹೇಳ್ತೀನಿ ಲಾಸ್ಟಲ್ಲಿ ಎಷ್ಟಾಯಿತು ಟೋಟಲ್ ನಾವೆಷ್ಟು ಕೊಟ್ವಿ ಅಂತ. ಫಸ್ಟ್ ಇಯರ್ ಈ ಥರ ಚಿಕ್ಕದಾಗಿ ಕ್ರಿಸ್ಮಸ್ ಟ್ರೀನ ಇಟ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಕ್ರಿಸ್ಮಸ್ ಈ ಸರ್ತಿ ಸೆಲೆಬ್ರೇಷನ್ ಮಾಡೋಣ ಅಂತ 60 ರೂಪೀಸ್ ಇದು ಈ ಟ್ರೀಗೆ. ಚೆನ್ನಾಗಿದೆ. ಮತ್ತು ಈ ಟ್ರೀಗೆ ಬಂದುಬಿಟ್ಟು ಇದೊಂದು ಲೈಟಿಂಗ್ಸ್ ತೊಗೊಬಂದ್ವಿ. ಇದಕ್ಕೊಂದು 100 ರೂಪೀಸ್ ಅಂದರು. 15 ಮೀಟ್ರು ಎಷ್ಟೋ ಬರುತ್ತೆ ಅಂದರು. ಇದಕ್ಕೆ ಇದು ಡೆಕೋರೇಟ್ ಮಾಡಲಿಕ್ಕೆ 100 ರೂಪೀಸ್. ಇದು 60 ರೂಪೀಸ್. ಇದಕ್ಕೆ 380 ರೂಪೀಸ್ ಅಂದರು. ನೋಡಿ ಫ್ರೆಂಡ್ಸ್, ಇವಾಗ ಇದು ಇಷ್ಟ ಐಟಮ್ಗೆ 800 ರೂಪಾಯಿ ಅಂತ ಅವರು 800 ರೂಪಾಯಿ ಅಂತ ಹೇಳಿದರು. ನಾವು 700 ರೂಪಾಯಿ ಕೊಟ್ಟು ತೊಗೊಂಡು ಬಂದ್ವಿ. 60 100 ರೂಪೀಸ್ ಮತ್ತು 380 ಇದು 180 ರೂಪೀಸ್. ಇದು ಮಾತ್ರ. ಇದು ನೇಮಿಂಗ್ ಎಲ್ಲ ಎಷ್ಟು 90 ರೂಪೀಸ್ ಅಂದರು ಅವರು. ಎಲ್ಲ ಅವರು ಮೈನಸ್ ಮಾಡಿ 800 ರೂಪೀಸ್ ಅಂತ ಹೇಳಿದರು. ಸೊ ನಾವು 700 ಕೊಟ್ಬಿಟ್ಟು ಇಷ್ಟು ಐಟಮ್ ತೊಗೊಂಡಿದ್ವಿ. ನಮ್ಮ ಮನೆಯಲ್ಲಿ ಇನ್ನು 2 ಸ್ಟಾರ್ ಇದೆ ಎಕ್ಸ್ಟ್ರಾ. ಸೊ ಅದನ್ನು ಹಾಕಿ ಎಲ್ಲ ಡೆಕೋರೇಟ್ ಮಾಡ್ತೀವಿ. ಸೊ ಆ ಡೆಕೋರೇಷನ್ ವಿಡಿಯೋ ಕೂಡ ಇದರಲ್ಲೇ ಶೇರ್ ಮಾಡ್ತೀನಿ. ಹೋಲ್ಡ್ರು ನಾವು ಸಿಂಪಲಾಗೇ ಬಂದ್ಬಿಟ್ಟು ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ವಿ. ಯಾಕಂದರೆ ನಾವು ಕನ್ವರ್ಟ್ ಆಗಿ ನಾನು ಮಕ್ಕಳೆಲ್ಲ ಬಂದ್ಬಿಟ್ಟು 2 ಇಯರ್ಸ್ ಆಗಿದೆ. ಇದು ನಮಗೆ 2ನೇ ವರ್ಷದ ಕ್ರಿಸ್ಮಸ್ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡು ಬಂದು ಎಲ್ಲ ಅವರೇ ಡೆಕೋರೇಷನ್ ಮಾಡ್ತಾಯಿದ್ರು. ಅವರಿಗಿದೆಲ್ಲ ಅಭ್ಯಾಸ ಇದೆ, ಎಲ್ಲ ನೋಡಿದ್ದಾರೆ ಅಲ್ವಾ. ನನಗೆ ಅವ್ರಿಗೆ ಹೆಂಗೆ ಗೊತ್ತೋ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದಾರೆ. ಬೇರೆ ಒಂದು LED ಹೋಲ್ಡರ್ ಇತ್ತು, ಅದನ್ನು ಹಾಕೋದಕ್ಕೆ ಆಗಲಿಲ್ಲ. ಒಂದೇ ಹೋಲ್ಡ್ರು, ಅದು ಯಾವ ಹೋಲ್ಡರ್ ಅಲ್ಲಿ ಸೆಟ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ನಾರ್ಮಲ್ ಆಗಿರೋದೇ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಇನ್ನೊಂದು ಸ್ಟಾರು ಇತ್ತು. ಸೊ ಇದನ್ನು ಇದು ಏನು ಹುಕ್ ಹಾಕ್ಬಿಟ್ಟು ಹಾಕಿದ್ದೀವಿ, ಪ್ಲಾಸ್ಟಿಕ್ ಹುಕ್ನ ಮೇಲೆ. ಅದರೊಳಗಡೆ ಒಂದು LED ಬಲ್ಬ್ನ ಏನು ಈ ಥರ ಸ್ಟಾರ್ ಇದೆಯಲ್ಲ ಅದನ್ನು ಹಾಕಿದ್ದೀವಿ. ಇದಕ್ಕೆ 380 ರೂಪೀಸ್ ಏನೋ ಅಂತ ಹೇಳಿದರು. ಬಟ್ ಇದು ನನಗೆ ಜಾಸ್ತಿ ಅಂತ ತೊಗೊಂಡು ಬಂದಮೇಲೆ ಈಗ ಅನ್ನಿಸ್ತಾ ಇದೆ, ಗೊತ್ತಿರಲಿಲ್ಲ ಜಾಸ್ತಿ ಕೊಟ್ಬಿಟ್ನೇನೋ ದುಡ್ಡು ಅಂತ. 200 ರೂಪೀಸ್ ಜಾಸ್ತಿನೇ ಅಂತ ಅನಿಸುತ್ತೆ ಹೇಳ್ಬೇಕಂದ್ರೆ. ನಿಮ್ಗೇನಂತ ಅನಿಸುತ್ತೆ? ನೀವು ತೊಗೊಂಡಿದ್ರೆ ಯಾರಾದರೂ ಗೊತ್ತಿದ್ರೆ ಇದ್ರ ಬಗ್ಗೆ ಎಷ್ಟು ನಾವು ಜಾಸ್ತಿ ಕೊಟ್ಟಿದ್ದೀವೋ ಎಲ್ಲ ಓಕೆನಾ ಪ್ರೈಸು ಅನ್ನೋದನ್ನ ಸೊ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಹಾಗೆ ನೋಡ್ತಿರ್ಬೋದು ಈ ಥರ ಎಲ್ಲ ಸೆಟ್ ಮಾಡಿದ್ವಿ. ಆಚೆ ಕಡೆ ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ಹಸ್ಬೆಂಡ್ಗೆ ಮತ್ತು ತಮ್ಮಂಗೆ ಇಬ್ರಿಗೂ ಬಟ್ಟೆ ತೊಗೋಬೇಕಾಗಿತ್ತು. ಅದಕ್ಕೋಸ್ಕರ ಆಚೆ ಬಂದ್ವಿ. ಇಲ್ಲಿ ಫಸ್ಟು ನನ್ನ ತಮ್ಮಂಗೆ ವೆಂಕಟೇಶ್ವರ ಟೆಕ್ಸ್ಟೈಲಲ್ಲಿ ಇಲ್ಲಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿ ನೋಡ್ತಾ ಇದ್ವಿ. ನನ್ನ ತಮ್ಮನ ಸೈಜು ಆಗುತ್ತಾ ಅಂತ ಕೇಳ್ತಾಯಿದ್ರು. ನಮ್ಮ ಹಸ್ಬೆಂಡ್ಗೆ ಜಾಸ್ತಿ ಡೀಸೆಂಟಾಗಿರೋದೇನೇ ಇಷ್ಟ. ಕಿತ್ತೋಗಿರೋ ಪ್ಯಾಂಟು ಕಿತ್ತೋಗಿರೋ ಪ್ಯಾಂಟ್ ಅದು ಬರೋದು ಹಂಗೆ ಬೇಡವಾ? ನನ್ನ ಹಸ್ಬೆಂಡ್ಗೆ ಜಾಸ್ತಿ ಏನು ಡೀಸೆಂಟು ಸಿಂಪಲ್ ಆಗಿರೋದೇ ಅವ್ರಿಗೆ ಇಷ್ಟ. ಅದಕ್ಕೋಸ್ಕರ ಜಾಸ್ತಿ ತೊಗೊಂಡಿರೋದು ಬೇಡ, ಸಿಂಪಲ್ ಆಗಿರೋದು ತಗೋ ಅಂತ ಹೇಳಿದರು. ಸೊ ಫೈನಲಾಗಿ ನಾವು ಒಂದು ಜೀನ್ಸ್ ಪ್ಯಾಂಟು ಮತ್ತು ಶರ್ಟನ್ನ ಕೊಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನಮ್ಮ ಮೀಡಿಯಮ್. ಸೊ ವೆಂಕಟೇಶ್ವರ ಟೆಕ್ಸ್ಟೈಲ್ ಎದುರುಗಡೆಗೆ ಈ ಬೇಲ್ಪುರಿನ ಹಾಕ್ತಾಯಿದ್ರು. ನನಗೆ ತುಂಬ ಅಂದರೆ ತುಂಬ ಇಷ್ಟ. ಇದು ಎಲ್ಲ ಕಡೆನೂ ಸಿಗೋಲ್ಲ, ಕೆಲವೊಂದು ಕಡೆ ಮಾತ್ರ ಸಿಗುತ್ತೆ. ಸಖತ್ತಾಗಂತೂ ಮಾಡಿಕೊಟ್ರು. ಮಾತಾಡಿಕೊಂಡು ಹಾಗೆ ತಿಂದ್ಕೊಂಡು ಅಲ್ಲಿಂದ ಅದ್ರ ಪಕ್ಕದಲ್ಲಿರೋ ಫ್ರಿಜ್ ಆನ್ ಮಾರ್ಟ್ಗೆ ಈಗ ಬಂದ್ವಿ.
ಇಲ್ಲಿ ಹಸ್ಬೆಂಡ್ಗೆ ಆಫೀಸ್ಗೆ ಆಗೋವಂಥ ಒಂದೆರಡು ಶರ್ಟ್ಸ್ ಬೇಕಾಗಿತ್ತು. ಹಾಗೆ ಬಂದು ಕ್ರಿಸ್ಮಸ್ಗೂ ಕೂಡ ಒಂದು ಜೀನ್ಸ್ ಪ್ಯಾಂಟು, ಒಂದು ಟೀ ಶರ್ಟ್ನ ಇಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಂಡ್ವಿ. ನೆಕ್ಸ್ಟು ಕ್ಲಿಪ್ ಬಂದು ಕ್ರಿಸ್ಮಸ್ ಡೇ ಕ್ಲಿಪ್ ಬರುತ್ತೆ, ನೋಡ್ಕೊಂಡ್ಬನ್ನಿ. ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ಕ್ರಿಸ್ಮಸ್. ನಾನು ಏನೇನು ಬಟ್ಟೆ ತೊಗೊಂಬಂದಿದ್ದೆ ಅದನ್ನೆಲ್ಲ ಬಂದ್ಬಿಟ್ಟು ವೀಡಿಯೋ ಮಾಡಿ ಇದರಲ್ಲಿ ಹಾಕಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ ನನಗೆ. ಯಾಕಂದರೆ ನನ್ನ ಮಗಳಿಗೆ ನೆಕ್ಸ್ಟ್ 2 ಡೇಸ್ ತುಂಬಾ ಅಂದರೆ ತುಂಬ ಜ್ವರ ಬರ್ತಿತ್ತು ಅವಳಿಗೆ. 1 ವಾರ ಅವಳಿಗೆ ಮಿನಿಮಮ್ ಜ್ವರ ಬಿಟ್ಟಿಲ್ಲ. ಹಾಗೆ ನನ್ನ ಮಗನಿಗೆ 2 ವರ್ಷದ ಇಂಜೆಕ್ಷನ್ ಕೂಡ ಹಾಕಿಸಿದ್ದೆ. ನೆಕ್ಸ್ಟು ಬುಧವಾರ ಇವಾಗ ಕ್ರಿಸ್ಮಸ್ಸು ಅಂದರೆ ನೆಕ್ಸ್ಟು ಡೇ ಗುರುವಾರ ಅವನಿಗೆ ಇಂಜೆಕ್ಷನ್ ಹಾಕಿಸಿದ್ದೆ. ಸೊ ಅದಕ್ಕೋಸ್ಕರ ಯಾವ ವೀಡಿಯೋನೂ ಮಾಡೋಕ್ಕಾಗಿಲ್ಲ. ನನ್ನ ತಮ್ಮಂಗೆ ಇದೇ ಟೀ ಶರ್ಟು ಮತ್ತು ಪ್ಯಾಂಟ್ ಅದೇ ಅವನಿಗೆ ಕೊಡಿಸಿರೋದು. ನನ್ನ ಹಸ್ಬೆಂಡ್ ಹೊಸ ಬಟ್ಟೆನ ಹಾಕಿರಲಿಲ್ಲ, ಯಾರು ಏನೋ ಆಚೆ ಏನು ಹೋಗೋಲ್ವಲ್ಲ, ಚರ್ಚಿಗೆ ಹೋದಾಗ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕಿರಲಿಲ್ಲ. ಕ್ರಿಸ್ಮಸ್ಗೆ ಅತ್ತೆ ಮಾವನ ನಮ್ಮನೆಗೆ ಕರ್ಕೊಂಡಿದ್ವಿ. ನೋಡ್ತಿರ್ಬೋದು ಮೇಲ್ಗಡೆ ಕ್ರಿಸ್ಮಸ್ ಟ್ರೀನ ಇಟ್ಬಿಟ್ಟು ಅದಕ್ಕೆ ನಾವು ಲೈಟಿಂಗ್ಸ್ನ ಈ ಥರ ಹಾಕಿದ್ದೀವಿ. ಸಿಂಪಲ್ಲಾಗಿಯೇ ಮಾಡಿದ್ವಿ ನಾವು. ಅವ್ರು ಹೆಂಡ್ತಿ ಅಂತ ಕೇಕ್ ತಿನ್ಸೋಕೆ ಬರ್ತಿದ್ದಾರೆ. ನನಗೆ ಮುಜುಗರ, ನಮ್ಮ ಅತ್ತೆ ಮಾವ ಎಲ್ಲ ಇದ್ರಲ್ಲ, ನನಗೆ ಮುಜುಗರ ಅಂತ ಅನ್ನಿಸ್ತಿತ್ತು. ಈಗ ನೆಕ್ಸ್ಟು ನನ್ನ ಮಗಳು ಸ್ಕೂಲ್ ಕ್ರಿಸ್ಮಸ್ ಸೆಲೆಬ್ರೇಷನಲ್ಲಿ ಅವಳು ಡ್ಯಾನ್ಸ್ ಮಾಡಿರೋಂಥ ಒಂದು ವೀಡಿಯೋ ಹಾಕಿದ್ದೀನಿ. ಪ್ಲೀಸ್ ದಯವಿಟ್ಟು ನೋಡ್ಕೊಂಬನ್ನಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಕ್ರಿಸ್ಮಸ್ ಸೆಲೆಬ್ರೇಷನ್ಗಿನ ಮುಂಚಿನದು ವಿಡಿಯೋ ಇದು. ಫ್ರೈಡೇ ಏನೋ ಬಂದು ಅವಳಿಗೆ ಡ್ಯಾನ್ಸ್ ಇತ್ತು, ನೋಡಿ ಇವಳೇ ನನ್ನ ಮಗಳು. ಇಂಥ ಮೂಮೆಂಟ್ ಎಲ್ಲ ತುಂಬ ಖುಷಿ ಕೊಡುತ್ತೆ ತಂದೆ ತಾಯಿಗೆ ಅಲ್ವಾ. ಈ ವಿಡಿಯೋ ಬಂದು ಸ್ಕೂಲ್ ಅವರು ಗ್ರೂಪಲ್ಲಿ ಹಾಕಿದ್ರು. ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ವಿಡಿಯೋನ ನೋಡಿ. ನಿಮ್ಮ ಕೂಡ ಹೀಗೆ ಅನಿಸುತ್ತೆ ಅಲ್ವಾ, ನಮ್ಮ ಒಂದು ಮಕ್ಕಳು ಈ ಥರ ಒಂದು ಮೂಮೆಂಟ್ಸ್ ಇದ್ದರೆ, ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ದಾರೆ, ನಮ್ಮ ಮಕ್ಕಳು ಯಾವುದರಲ್ಲೋ ಒಂದು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂದರೆ ನೋಡೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.